ಕಮಲಮ್ಮ, ಹಾಲು ಯಾರಿಗೆ ಕಮಲಮ್ಮ? ಯಜಮಾನ್ರಿಗೆ. ಕೊಡಿ, ನಾನೇ ಕೊಡ್ತೀನಿ. ಪರವಾಗಿಲ್ಲ ಬಿಡಿಮ್ಮ, ನಾನೇ ಕೊಡ್ತೀನಿ. ಕಮಲಮ್ಮ, ಅವರು ನನ್ ಜೊತೆ ಏನೋ ಮಾತಾಡ್ಬೇಕು ಅಂತಿದ್ರು. ಹಾಲ್ ಕೊಟ್ಟು ಹಾಗೆ ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಸರಿ, ಹಾಗಾದ್ರೆ ನೀವು ಹಾಲು ಕೊಡಕ್ ಹೋಗುವಾಗ ಹೂ ಮುಡ್ಕೊಂಡು ಹೋಗಿ. ಇಲ್ಲ ಕಮಲಮ್ಮ, ಅದೆಲ್ಲ ನನ್ಗೆ ಅಭ್ಯಾಸನೇ ಇಲ್ವಲ್ಲ. ಇನ್ನ ನಮ್ ಕುಳ್ಳಿ ಏನಾದ್ರೂ ಅದನ್ನ ನೋಡಿದ್ರೆ ಗ್ಯಾರಂಟಿ ನನ್ನ ಗೇಲಿ ಮಾಡ್ತಾಳೆ. ಅದಕ್ಕೆ ಬೇಡ. ಅದು ಸರಿನೇ. ನೀವ್ ಯಜಮಾನ್ರಿಗೆ ಹಾಲು ತಗೊಂಡೋಗೋದ್ ನೋಡಿದ್ರೆ ಸುಮ್ನೆ ಇರ್ತಾಳ ಅವಳು. ನನ್ನ ರೂಪನು ಕರ್ಕೊಂಬಂದ್ ತೋರಿಸ್ತಾಳೆ. ಹೌದು, ಅವಳು ಗ್ಯಾರಂಟಿ ಆತರ ಮಾಡೇ ಮಾಡ್ದಾಳೆ. ಸರಿ, ಕೊಡಿ ಕಮಲಮ್ಮ, ನಾನ್ ಕೊಡ್ತೀನಿ. ಸರಿ, ತಗೊಳ್ಳಿ. ಓಕೆ ಕಮಲಮ್ಮ, ನೀವ್ ಹೋಗಿ. ಕಮಲಮ್ಮ, ಎಲ್ಲೋಗಿದ್ದೆ? ಯಜಮಾನ್ರಿಗೆ ಹಾಲು ಕೊಡೋಣ ಅಂತ ಹೋಗ್ತಾ ಇದ್ದೆ. ಅಮ್ಮ ಅವರು ನಾನೇ ಕೊಡ್ತೀನಿ ಅಂತ ಇಸ್ಕೊಂಡ್ರು. ನೀನೆಲ್ಲಿ ಹೋಗಿದ್ದೆ? ಮುಂದಿನ ಡೋರ್ ಕ್ಲೋಸ್ ಮಾಡಿದೆ, ಹಿಂದಿನ ಡೋರ್ ಕ್ಲೋಸ್ ಮಾಡಬೇಕಾಗಿತ್ತು. ಹಾಗೆ ಕಿಟಕಿ ಬಾಗ್ಲೆಲ್ಲ ಹಾಕೊಂಡು ಬಂದೆ. ರೂಪಾ, ಯಜಮಾನ್ರು ಊರಿಂದ ಬಂದ್ಮೇಲೆ ಅಮ್ಮವರು ಅವ್ರ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅವ್ರನ್ನ ಕಂಡ್ರೆ ಉರ್ದು ಬೀಳ್ತಿದ್ರು. ಇವ್ರು ಹೀಗೆ ಇದ್ರೆ ಎಲ್ಲಿ ಇವ್ರ ಜೀವನ ಹಾಳಾಗುತ್ತೋ, ಅದ್ರ ಪರಿಣಾಮ ಮಗು ಮೇಲೆ ಎಲ್ಲಿ ಬೀರುತ್ತೋ ಅಂತ ನಂಗೆ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು. ಆದ್ರೆ ಈಗೆಲ್ಲ ಸರಿ ಹೋಗಿದೆ. ನನಗಷ್ಟೇ ಸಾಕು ರೂಪಾ. ಹೇಗೆ ಹೇಳ್ತೀಯ ಕಮಲಮ್ಮ? ಯಾವಾಗ್ಲೂ ರಾತ್ರಿ ಯಜಮಾನ್ರಿಗೆ ನಾವೇ ತಾನೇ ಹಾಲು ಕೊಡ್ತಾ ಇದ್ದಿದ್ದು. ಇವತ್ತು ಅಮ್ಮವರೇ ಬಂದು ನಾನೇ ಕೊಡ್ತೀನಿ ಅಂತ ತಗೊಂಡು ಹೋದ್ರು. ಹೌದಾ? ಒಳ್ಳೇದೇ ಆಯ್ತು ಬಿಡು. ನೀನ್ ಏನೇ ಹೇಳು ಕಮಲಮ್ಮ, ಯಜಮಾನ್ರು ಇಷ್ಟು ದಿನ ಜಪಾನಲ್ಲಿ ಇರಬಾರ್ದಾಗಿತ್ತು. ಅವ್ರೇನಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರ? ಕೆಲ್ಸದ ಮೇಲೆ ತಾನೇ ಹೋಗಿದ್ದು. ಎಷ್ಟು ದೊಡ್ಡ ಕಂಪನಿ, ನಿಭಾಯಿಸೋದ್ ಬೇಡ್ವಾ? ನೀನ್ ಏನೇ ಹೇಳು ಕಮಲಮ್ಮ, ದೇಶಕ್ ರಾಜ ಆಗಿದ್ರು ಹೆಂಡತಿಗೆ ಸಮಯ ಕೊಡ್ಬೇಕಲ್ವಾ? ಒಂದ್ ಹೆಣ್ಣು ಏನ್ ಆಸೆ ಪಡ್ತಾಳೆ ಹೇಳು? ತನ್ ಗಂಡ ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರ್ಬೇಕು ಅಂತ ಅಲ್ವಾ? ನನ್ ಕೆಲ್ಸಕ್ಕಿಂತ ನೀನ್ ಮುಖ್ಯ ಅಂತ ತೋರ್ಸ್ಬೇಕು. ಕೋಟಿ ರೂಪಾಯಿ ಸಂಪಾದನೆ ಮಾಡೋದಕ್ಕಿಂತ ಹೆಂಡತಿ ಜೊತೆಲಿರೋದು, ಅವಳು ರೆಡಿಯಾಗಿ ಬಂದಾಗ ಈ ಡ್ರೆಸ್ಸಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಅಂತ ಹೊಗಳೋದು, ಇದನ್ನೇ ಅವ್ರಿಷ್ಟಪಡೋದು. ಗಂಡ ಆದವನು ಕೆಲಸ ಹೆಂಡತಿ ಎರಡೂ ಒಟ್ಟಿಗೆ ನಿಭಾಯಿಸ್ಬೇಕು. ಈಗ ನನ್ನನ್ನೇ ತಗೋ, ನನ್ನ ಗಂಡ ಕುಡಿತಾನೆ, ಅವನು ದುಡಿಯಲ್ಲ ಅಂದ್ರು ಅವನು ನನ್ನ ಜೊತೆ ಇದ್ರೆ ಸಾಕು ಅಂತ ಅನ್ಕೊಂತೀನಿ. ಹೇಗೋ ಇಬ್ರು ಒಟ್ಟಿಗೆ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ಹಾಲು ತಗೊಂಡೋಗಿದ್ದಾರೆ ಅಂದ್ರೆ ಅರ್ಧ ಸರಿ ಹೋದಂಗೆ ಕಮಲಮ್ಮ. ಹೌದಾ? ಹೌದಾನ? ಏನು ಗೊತ್ತಿಲ್ದಿರಂಗೆ ಮಾತಾಡ್ತಿದೀಯಲ್ಲ ಕಮಲಮ್ಮ. ನಮ್ ಕಾಲದಲ್ಲಿ ಹೆಂಗಸ್ರಿಗೆ ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದು, ಮುನಿಸ್ಕೊಳ್ಳೋದು ಇದೆಲ್ಲ ಇರ್ಲಿಲ್ಲ ಕಣಮ್ಮ. ಸರಿ, ಕೆಲ್ಸ ಎಲ್ಲ ಮುಗಿತಲ್ಲ, ಬಾ ಮಲ್ಕೊಳ್ಳೋಣ. ಇವತ್ತು ಒಂದು ದಿವಸ ಟೈಮ್ ಕೊಡು. ನಾಳೆ ಸಂಜೆ ಒಳಗೆ ಅಶೋಕ್ ನಿನ್ ತಂಟೆಗೆ ಬರ್ದಿರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಏನ್ ಮಾಡ್ತಿದ್ದೀನಿ ನಾನು? ಪಾಪ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ.
ಹಾಲು ತಗೊಳ್ಳಿ. ಹಾ ಮಾಡ್ತೀನಿ. ಒಂದೇ ಗ್ಲಾಸ್ ತಂದ? ಹಾ. ಮತ್ ಭೈರವಿಗೆ? ತಗೊಂಡ್ ಬಂದೆ. ಇದು ನೀವು ತಗೊಳ್ಳಿ. ಹಾಲ್ ಚಲೋ ಇತ್ತು, ಸಾರಿ. ಅಪ್ಪ ಕ್ಯಾಚ್ ಅಂತ ಹೇಳಿದ್ಮೇಲೆ ಬಾಲ್ ಹಾಕ್ಬೇಕು ತಾನೆ. ಕೈಯಲ್ಲೇ ಬಾಲ್ ಹಿಡ್ಕೊಂಡು ಕ್ಯಾಚ್ ಅಂತ ಅಂದ್ರೆ? ಅಯ್ಯಯ್ಯೋ, ಹಾಲೆಲ್ಲ ಚಲೋ ಇತ್ತು, ಅಮ್ಮ ನೋಡಿದ್ರೆ ಅಷ್ಟೇ. ಅಷ್ಟೇ ತಾನೆ. ಇವಾಗ ಬಂದು ಕ್ಲೀನ್ ಮಾಡ್ಬಿಡೋಣ ಬಾ. ಸರಿ. ಓ, ಬೆಕ್ಕು ಬಂದಿದೆ. ಪುಟ್ಟಿ, ನೀನ್ ಅದನ್ನ ಎತ್ಕೊಂಡು ಹೋಗಲ್ಲಿ ಬಿಡು. ಸರಿ. ಅಮ್ಮ ಬರ್ತಿದಾರೆ, ಬೇಗ ಕ್ಲೀನ್ ಮಾಡಪ್ಪ. ನೋಡು ನೋಡು, ಬರ್ತಾ ಇದಾರ ನೋಡು. ಆ ರೂಮಲ್ಲಿ ಇದಾರೆ, ಬೇಗ ಕ್ಲೀನ್ ಮಾಡು. ಗ್ಲಾಸ್ ಓ ಇದೆಯಾ? ಅಲ್ಲಿದೆ ನೋಡು. ಒರ್ಸು 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 ಬೇಗ. ಅಪ್ಪ, ಇವಾಗ ಅಮ್ಮ ಬಂದ್ರು ಗೊತ್ತೇ ಆಗಲ್ಲ. ಅಪ್ಪ, ಹಾ, ಅಮ್ಮನ್ ಮೂಗ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನಾಗರ ಬಾವಿಲಿ ಇದ್ದಾಗ್ಲೇನೆ ಕೆಂಗೇರಿ ಮೋರಿ ವಾಸನೆ ಕಂಡಿಡಿದ್ದಾರೆ. ಅಷ್ಟು ಶಾರ್ಪ್ ಅಮ್ಮನ್ ಮೂಗು, ಗೊತ್ತಾ? ಅಮ್ಮ ಬಂದಾಗ ಜಾಸ್ತಿ ಹೊತ್ತು ನಾವಿಲ್ಲೇ ಇದ್ರೆ ಹಾಲ್ ಚೆಲ್ಲಿರೋದು ಅಮ್ಮ ಕಣ್ಣು ಹಿಡಿದ್ಬಿಡ್ತಾರೆ. ಅಮ್ಮ ಹಾಲ್ ತಗೊಂಡ್ ಬಂದ ತಕ್ಷಣ ನಂಗ್ ನಿದ್ದೆ ಬರ್ತಿದೆ ಅಂತ ಹೇಳಿ ಆಯ್ತಾ? ಅಮ್ಮ ಬಂದ್ರು, ಅಮ್ಮ ಬಂದ್ರು. ತಗೋ ಪುಟ್ಟ.